ರೈಟ್ ನಾವು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಹಾರೋಹಳ್ಳಿಯಲ್ಲಿ ನಾವಿದ್ದೀವಿ. ಹಾರೋಹಳ್ಳಿ ಬಸ್ ಸ್ಟ್ಯಾಂಡಲ್ಲಿ ಇಲ್ಲಿ ಸಾಕಷ್ಟು ಜನರು ನಿಂತಿದ್ದಾರೆ. ಹೆಂಗ್ ನಡೀತಾ ಇದೆ ಈ ಸಲ ನಿಮ್ಮ ಕಡೆ ಎಲ್ಲ ಎಲೆಕ್ಷನ್? ಈಗ ಕಾಂಗ್ರೆಸ್ಸಿಂದ ಡಿ.ಕೆ. ಸುರೇಶ್ ಅವ್ರು ನಿಂತವ್ರೆ, ಈಗ ಬಿಜೆಪಿಯಿಂದ ಡಾಕ್ಟರ್ ಮಂಜುನಾಥ್ ಅವರು ಇದ್ದಾರೆ. ಮಂಜುನಾಥಿಗೆ ಎಲ್ಲ ಇದು ಮಾಡ್ತಾರಣ್ಣ. ಯಾಕೆ ಎಲ್ಲ ಮಂಜುನಾಥಿಗೆ ಬಿದ್ದವ್ರಿ ಈ ಸಲ. ಅಲ್ಲ, ಕನಕಪುರದ ಬಂಡೆ ಭದ್ರಕೋಟೆ ಬಂಡೆ ಅಂದ್ರೆ ಕಾಂಗ್ರೆಸ್ಗೆ ಹಾಕ್ಲಾಗಿ ನಮ್ಮ ರೈತರ ಮಾಡಿದ್ರಲ್ಲ, ನಮ್ಮ ರೈತರಿಗೆ ಏನು ಅನುಕೂಲ ಮಾಡಿದ್ದೀರಿ? ಕರ್ನಾಟಕದಲ್ಲಿ ಇದುವರೆಗೂ ಸಹ ಕೋಮು ಗಲಭೆ ಅಂತಕ್ಕಂಥದ್ದು ಒಂಚೂರು ಇರಲಿಲ್ಲ. ಈಗ ಬಂದು ಜನಗಳಿಗೆ ಶಾಂತಿನೇ ಇಲ್ಲ. ಈಗ ಸದ್ಯಕ್ಕೆ ಸುಮಾರಾಗಿದ್ದಾರೆ ಯಾವುದು ಕಾಂಗ್ರೆಸ್ ಸರ್ಕಾರ ಬಂದ ನಂತರ. ಅದಕ್ಕೆ ಮೊದಲೇ ಬರೀ ಜಗಳ ಕಿತಾಪತ್ತಿನೇ ಬಿಟ್ಟರೆ ಬೇರೆ ಏನೇನೂ ಇಲ್ಲ. ಅಭಿವೃದ್ಧಿ ಅಂತೂ ಮೊದಲೇ ಇಲ್ಲ. ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಜಗಳ ತಗೊಬಂದರು. ಮತ್ತು ಸಿಟಿನಲ್ಲಿ ಸುಮಾರಾಗಿದ್ದಾರೆ ಅಷ್ಟೇ ಬಿಟ್ಟರೆ ಬಿ ಜೆ ಪಿಗೆ ಹಳ್ಳಿ ಕಡೆ ಎಲ್ಲ ಕಾಂಗ್ರೆಸ್. ಅಲ್ಲ ಸರ್, ಬಿ ಜೆ ಪಿ ಅವರು ಹೇಳ್ತಾರೆ ಗಂಡಸು ಕರೆಕ್ಟಾಗಿ ಬಸ್ಸಲ್ಲಿ ಹೋಗೋಕ್ಕಾಗಲ್ಲ, ಯಾರಿಗೂ ಸೀಟ್ ಸಿಗ್ತಾ ಇಲ್ಲ, ಇದು ಗ್ಯಾರಂಟಿ ಅಂತ ಕೊಟ್ಬಿಟ್ಟು ಅಲ್ಲಿ ಅಪ್ಪ ಹಾಕೋದಲ್ಲ ಮಾತ್ರ ಇರಬಾರ್ದು. ಅಪ್ಪ ಹಾಕೋದಲ್ಲ ಮರ ಅಂದ್ಬಿಟ್ಟು ನಮ್ಮ ಅಪ್ಪನ ಕಾಲದಿಂದ ಹಾಕೋತಾರಲ್ಲ ಆ ಥರ ಇರಬಾರ್ದು. ಪ್ರಜಾಕೀಯ ಬರಬೇಕು. KRS ಪಾರ್ಟಿ ಇದ್ದಾರೆ, ಅವೆರಡು ಬರಲಿ. ಇಲ್ಲಿ ನೋಡಿ ಅಣ್ಣ, ಅಲ್ಲಿಂದ ಬರ್ತಾವ್ರೆ. ಅಣ್ಣ ಯಾವ ಕಡೆ ನೀವು? ಯಾವ ಊರು? ನಮ್ದು ಕನಕಪುರ ಅಲ್ಲ, ಮಂಡ್ಯ. ಓ, ಒಳ್ಳೆದಲ್ಲಿ ಮಂಡ್ಯದಿಂದ ಕೂಕತ್ತಾರ ಅವರು. ಕೇಳಿ ಡಾಕ್ಟ್ರು ಒಳ್ಳೆ ಅವ್ರ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ, ಅವ್ರಿಗೊಂದು ಚಾನ್ಸ್ ಕೊಡ್ಬೋದಲ್ಲ? ಕೊಡೋಣ ಅಂತ ಅವರು ಕೊಡಬೇಕು. ಅವ್ರಿಗೂ ಕೊಡಬೇಕು, ಇವ್ರಿಗೂ ಕೊಡಬೇಕು ಅಂತ. ಒಟ್ಟು ಯಾರಿಗೆ ಜಾಸ್ತಿ ಕೊಡಬೇಕು? ಡಿ.ಕೆ. ಕೊಡಬೇಕು. ಡಿ.ಕೆ. ಅವ್ರಿಗೆ. ಯಾಕೆ ಅವ್ರದ್ದೊಂದು ಪ್ಲಸ್ ಪಾಯಿಂಟ್ ಏನು? ಏನು ಕೆಲಸಗಳು ನಡೀತಾವಲ್ಲ, ಅದಕ್ಕೋಸ್ಕರ ಕೆಲಸಗಳು ಚೆನ್ನಾಗಿ ಅವರಿಂದ ಕೆಲಸಗಳು ಆಯ್ತವೆ. ಓಕೆ ಅಮ್ಮ, ಇನ್ನು 21 ಘೋಷಣೆ ಕೊಟ್ಟವ್ರೆ, 21 ಗ್ಯಾರಂಟಿ ಕಾಂಗ್ರೆಸ್ಸು. ಏನು ಮಾಡ್ತೀರಿ ಸಲ? ಅದು ಯಾವುದು ಈಡೇರಿಸ್ತಾರೆ ನಂಬಿಕೆ ಅನ್ನೋದಿಲ್ಲ. ಈಗ ತಿಂಗಳ ಬರ್ತೈತೆ ಕರೆಕ್ಟಾಗಿ? ಈಗ ಬರ್ತಾ ಇದೆ. ಎಲೆಕ್ಷನ್ ಮುಗಿದ್ಮೇಲೆ ಬರಲ್ಲ. ಪಕ್ಕ ಫಿಕ್ಸ್ ಆಗಿದ್ರಿ? ಬರಲ್ಲ ಅಂತ ಬರಲ್ಲ. ಹೆಂಗ್ ಸರ್ 3 ಸಲ ಗೆಲ್ಲಿಸ್ತೀರಾ ನೀವು? ಕೇಳಿ ಸರ್ ನೀವೇ. ಹಾಂ, ನಾವು ಕೇಳಿದಾಯ್ತು, ಕೇಳಿದ ಇವಾಗ ಮಾಡ್ತೀವಿ ಅಂತ ಯಾವಾಗ ಮಾಡಲ್ಲ ಅವನು. ಸರಿ. ಅಕಸ್ಮಾತ್ ಮಕ್ಕಳು ಮರಿಗೆ ಏನೋ ಅರ್ಜೆಂಟ್ ಆಯ್ತಂದ್ರೆ ಆ ರೋಡಲ್ಲಿ ಎತ್ಕೊಬರೋಕೆ ಕಷ್ಟ ಆಯ್ತದೆ. ನೀವೀಗ ಈ ಕ್ಷೇತ್ರದವರು, ಈ ಕ್ಷೇತ್ರದಲ್ಲಿ ಒಂದು ಹೈ ವೋಲ್ಟೇಜ್ ಜಿದ್ದಿ ಅಂತ ಹೇಳ್ತಾ ಇದ್ರೆ ನಾವು ಹಾಕೋದಂದ್ರೆ ಯಾವ್ದು ಇಲ್ದಿರೈತೋ ಅದಕ್ಕೆ ಹಾಕ್ತೀವಿ, ನಮ್ಮ ಇಷ್ಟ ಬಂದಿದ್ದಕ್ಕೆ. ಏನೋ ಇವನಿಗೆ ಅಂತಲ್ಲ, ಯಾರಿಗೂ ಅಂತಲ್ಲ, ನಮ್ಮ ಇಷ್ಟ ಬಂದಿದ್ದಕ್ಕೆ ಅದಕ್ಕೆ ಹಾಕೊಂಡು ನೆಟ್ಟಿಗಿರ್ತೀವಿ ಅಷ್ಟೇ. ಈಗ ಎಲೆಕ್ಷನ್ ಆದ್ಮೇಲೆ ಇವೆಲ್ಲ ಗ್ಯಾರಂಟಿ ಇರುತ್ತೆ ಅಂತ ನಿಮಗೆ? ನಮಗಿಲ್ಲ ಸರ್, ಭರವಸೆನೇ ಇಲ್ಲ ಅದು. ಭರವಸೆನೇ ಇಲ್ಲ ಅದು. ಓಕೆ. ಏನಂದರೆ ಹೆಂಗಸ್ರುಗಳನ್ನ ಹೊಡೆಯೋಕ್ಕಾಗಲ್ಲ, ಹೊಡೆದ್ರೆ ಬ್ಯಾಗ್ ಎತ್ತಕೊಂಡು ನೆಟ್ಟು ಹೋಯ್ತಾ ಇರ್ತಾರೆ, ಫ್ರೀ ಅಲ್ವಾ ಅದಕ್ಕೆ. ಹಂಗೆ. ಓಕೆ, ತಗೊಳ್ಳಿ, ನಿಮಗೆ ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿ ಅವ್ರ ಕಡೆಯಿಂದ ಈ ಒಂದು ಗಿಫ್ಟು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.